ನಾನು ನಮ್ಮ ಯಜಮಾನ್ರು ಮತ್ತೆ ಮಗಳ ಜೊತೆ ಮಾತಾಡ್ಬೇಕು. ಅವರನ್ನ ಕರಿತೀರಾ? ಓಕೆ ಮೇಡಮ್, ಅವ್ರು ಆಚೆ ಇದ್ದಾರೆ, ನಾನು ಕರಿತೀನಿ ಅವ್ರನ್ನ. ಅವರು ಆರಾಮಾಗಿದ್ದಾರೆ, ಮಾತಾಡ್ತಾ ಇದ್ದಾರೆ. ಅವರು ಅವ್ರ ಯಜಮಾನ್ರು ಅವ್ರ ಮಗಳನ್ನ ನೋಡ್ಬೇಕಂತೆ. ಯಜಮಾನ್ರೆ, ಅಮ್ಮೋರೆ, ನಿಮ್ಮ ಪ್ರೀತಿಗಿಂತ ದೊಡ್ಡ ಔಷಧಿ ಇನ್ನೊಂದಿಲ್ಲ. ನಿಮ್ಮ ಪ್ರೀತಿನೇ ಇವತ್ತು ಅವ್ರನ್ನ ಉಳಿಸ್ಕೊಂಡಿರೋದು. ಹೋಗಿ, ಒಳಗೋಗಿ ಯಜಮಾನ್ರೆ, ಹೋಗಿಮ್ಮ. ಶ್ರಾವಣಿ, ಕಡೆಗೂ ನಾನು ಗೆದ್ಬಿಟ್ಟೆ ಮಗಳೇ. ಆ ದೇವ್ರು ನಮ್ಮೆಲ್ರನ್ನೂ ಮತ್ತೆ ಒಂದ್ ಮಾಡ್ಬಿಟ್ಟ. ಇನ್ನ ಸಾಯಲ್ಲ. ನನ್ನ ಗಂಡ ಮಗಳ ಜೊತೆ ಹೊಸದಾಗಿ ಬದುಕು ಕಟ್ಕೋತೀನಿ. ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನೀನ್ ಇಷ್ಟು ದಿನ ಬಂದು ನನ್ನ ಜೊತೆನೇ ಇದ್ದೆ. ನೀನ್ ಯಾರು ಅಂತಾನೆ ನನಗೆ ಗೊತ್ತಿರ್ಲಿಲ್ಲ. ನೀನೇ ನಮ್ಮ ಅಮ್ಮ ಆಗ್ಬಾರ್ದಿತ್ತ ಅಂತ ನನ್ನ ಮನ್ಸು ಎಷ್ಟು ಸಲ ಹೇಳಿದೆ. ನನ್ನ ಮನ್ಸು ಸುಳ್ಳು ಹೇಳಲಿಲ್ಲ ಅಮ್ಮ. ನಾನು ನಮ್ಮ ಅಮ್ಮನ ಜೊತೆನೇ ಇದ್ದೆ. ಆದ್ರೂ ನನ್ನ ನೋಡೋದಿಕ್ಕೆ, ನನ್ನ ಜೊತೆ ಇರೋದಿಕ್ಕೆ ನಿನ್ಗೆ ಇಷ್ಟು ವರ್ಷ ಬೇಕಾಗಿತ್ತಾ? ಹೇಳದ್ನಲ್ಲ ಮಗಳೇ, ಇದಕ್ಕೆಲ್ಲ ಕಾರಣ ನಾನೇ. ಇಲ್ಲ ವೀರು, ನೀವು ಮಾತ್ರ ಕಾರಣ ಅಲ್ಲ. ಇಷ್ಟು ದಿನ ನಾನು ನನ್ನ ಬದುಕನ್ನ ಹೋರಾಟ ಅಂದ್ಕೊಂಡಿದ್ದೆ. ನನ್ನ ಆತ್ಮಗೌರವಕ್ಕೋಸ್ಕರ ಯುದ್ಧ ಮಾಡ್ತಿದ್ದೆ. ಆದ್ರೆ ಈ ಯುದ್ಧದಲ್ಲಿ ಬಲಿಯಾಗಿದ್ದು ಮಾತ್ರ ನಮ್ಮ ಮಗಳು ಬಾಲ್ಯ, ಇವಳ ಸಂತೋಷ. ಮಗಳಿಗೆ ಅಪ್ಪ ಅಮ್ಮ ಇಬ್ಬರ ಪ್ರೀತಿನೂ ಸಿಗ್ಲಿಲ್ಲ. ದಯವಿಟ್ಟು ಈ ಅಪ್ಪ ಅಮ್ಮನ್ನ ಕ್ಷಮಿಸ್ತೀಯ ಮಗಳೇ. ಇಲ್ಲ, ನಾನು ಕ್ಷಮಿಸಲ್ಲ. ನಾನು ನಿಮ್ಮಿಬ್ರಿಗೂ ಶಿಕ್ಷೆ ಕೊಡ್ತೀನಿ. ಶಿಕ್ಷಣ? ಇನ್ನೇನ್ ಮತ್ತೆ, ನಾನು ನಿಮ್ಮಿಬ್ರು ಜೈಲಿಗೆ ಹಾಕ್ತೀನಿ. ಇದೆಗೆ ಭಾಗ್ಯದ ಬಾಗಿಲ ಧಾರೆಯಾಯಿರಿ ಹೊಸ ಸುದಿನ ಒಲವ ಮರು ಜನನ. ನೋಡಿ, ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಆದ್ರೆ ಈ ಸಲ ಬೈ ಎಲೆಕ್ಷನ್ ಅಲ್ಲಿ ನನಗೆ ಸೀಟ್ ಬೇಕು ಅಷ್ಟೇ. ದುಡ್ಡು ಬಗ್ಗೆ ನೀವು ತಲೆನೇ ಕೆಡಿಸ್ಕೋಬೇಡಿ, ಎಲ್ಲ ನಾನ್ ನೋಡ್ಕೋತೀನಿ. ಓಕೆ ಮಾಮ್,
ಆ ನಂದಿನಿ ಹುಷಾರಾದ್ಲಂತೆ, ಸುಬ್ಬು ಮನೆಗೆ ಹೋಗಿದ್ದಾಳಂತೆ. ಆ ವೀರು, ಪೃಥ್ವಿ, ನಂದಿನಿ ಇವರೆಲ್ಲ ಒಂದಾಗಿದ್ದಾರೆ ಮಾಮ್. ಇವರೆಲ್ಲ ಒಂದಾದ್ರೆ ನಮಗೇನಾದ್ರೂ ಒಂದು ಗತಿ ಕಾಣಿಸ್ತಾರೆ. ಮ್ಯಾಡಿ, ಡೋಂಟ್ ವರಿ. 100 ಇಲಿಗಳು ಸೇರಿದ್ರು ಒಂದು ಹುಲಿನ ಎದುರ್ಸಕ್ಕಾಗಲ್ಲ. ಈಗ ಈ ವೀರು ಬದುಕೆ ಒಂಥರ ವೇಸ್ಟ್ ಆಗೋಗಿದೆ. ಅವನು ಮನೆಯಿಂದ ಆಚೆ ಬಂದ್ರೆ ಸಾಕು, ಜನ ಅವನ್ನ ಚೀತು ಅಂತ ಉಗ್ದು ಶಾಪ ಹಾಕ್ತಿದ್ದಾರೆ. ಅಂಥದ್ರಲ್ಲಿ ಅವನು ಇನ್ನು ಮುಂದೆ ಈ ಊರು ಬಿಟ್ಟು ಯಾವ್ದಾದ್ರು ಕಾಡಿಗೆ ಹೋಗಿ ಬದುಕಬೇಕು ಅಷ್ಟೇ. ಮೋರ್ ಓವರ್ ಎಲ್ಲ ಆಸ್ತಿ ಲೀಗಲ್ ಆಗಿ ನನ್ನ ಹೆಸರಲ್ಲೇ ಇದೆ. ಇದನ್ನ ಯೋಚನೆ ಮಾಡೋಂಥದ್ದು ಏನೂ ಇಲ್ಲ ಮಾಡಿ. ಮಾಮ್ ಆಗಂತ ನಾವು ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ. ಶ್ರಾವಣಿ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತು, ಅವಳೊಂಥರ ಹಠಮಾರಿ ಹೆಣ್ಣು. ಅದು ಸಾಲದು ಅಂತ ನಂದಿನಿ ಇವಾಗ ಅವಳ ಜೊತೆ ಸೇರ್ಕೊಂಡಿದ್ದಾಳೆ. ನೀನು ಅವಾಗವಾಗ ನಂದಿನಿ ಬಗ್ಗೆ ಕಥೆ ಹೇಳ್ತಿದ್ದಾಗ ನಂಗೆ ಭಯ ಆಗ್ತಿತ್ತು. ಇನ್ನು ಅವರೆಲ್ಲ ಒಂದಾದ್ಮೇಲೆ ನಮ್ಮನ್ನು ಸುಮ್ಮನೆ ಬಿಡ್ತಾರ ಮಾಮ್? ಮಾಡಿ, ಫಸ್ಟ್ ಆಫ್ ಆಲ್ ನೀನ್ ಈ ತರ ಹೆದರ್ಕೊಳ್ಳೋದನ್ನ ನಿಲ್ಸು. ನಾವು ಹೈ ಲೆವೆಲ್ ಅಲ್ಲಿ ಬದುಕ್ತಿರೋ ಜನ, ಅವರು ಬಡತನದಲ್ಲಿರೋರು. ನೋಡು, ಅವ್ರ ಬಗ್ಗೆ ಎಲ್ಲ ನಾವ್ ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡಬಾರ್ದು. ಅವ್ರು ಏನೇ ಕಷ್ಟಪಟ್ಟರು ಜೀವನದಲ್ಲಿ ಮೇಲೆ ಹೇಳಕ್ ಸಾಧ್ಯತೆನೇ ಇಲ್ಲ. ಹಾಗೊಂದ್ ವೇಳೆ ಅವ್ರೇನಾದ್ರೂ ಹೇಳೋ ಪ್ರಯತ್ನ ಪಟ್ರೆ ನಾನೇ ಅವ್ರನ್ನ ತುಳಿದು ಕೆಳಗೆ ಹಾಕ್ತೀನಿ. ಸೊ ಜಸ್ಟ್ ಸ್ಟಾಪ್ ವರಿಂಗ್ ಅಬೌಟ್ ದೆಮ್. ಮಾಮ್, ಏನೇ ಆಗಿರ್ಲಿ ಮಾಮ್, ನಾನಂತೂ ಈ ವಿಚಾರನ ನೆಗ್ಲೆಕ್ಟ್ ಮಾಡಲ್ಲ. ನಾನು ಅವ್ರ ಮೇಲೆ ಒಂದು ಕಣ್ಣಿಟ್ಟಿರ್ತೇನೆ.